ಹೌದಮ್ಮ, ಯಾರು ವಾಯಿಸ್ಬೇಕು? ಕಿಪಿ ಕೀರ್ತಿ ಮಾಡಿ ಅಂಕಲ್ ಅಂದ್ರ. ಕಿಪಿ ಕೀರ್ತಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಓ ನೋಡಿ ಕಥೆನ ಇದು ಮಾಡಬೇಕಿತ್ತಂತೆ. ಎಲ್ಲಿ ಏನು ಮಾಡಬೇಕು ನಮ್ಗಂತೂ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಇನ್ನೊಂದು ಕಡೆ ಹೋದೆ, ಅವನು ಯಾವ್ದು ಹೇಳ್ದೆ, ಸರ್ ಒಂದೊಂದು ಹಾಡಿಗೆ ನಾನು ಡ್ಯಾನ್ಸ್ ಮಾಡಬೇಕು. ಅಯ್ಯೋ ಹೋಗಪ್ಪ, ಯಾವ ಡ್ಯಾನ್ಸು ಹೋಗೋದಕ್ಕೆ, ನನಗೆ ಬೇರೆ ಸೀನ್ ಬಂದ್ಬಿಡ್ತು. ಆಕ್ಷಿ ಅಂದೆ, ಸರ್ ಅದಕ್ಕೆ ಡ್ಯಾನ್ಸ್ ಅಂದ. ಆಕ್ಷಿಗೆ ಹೌದು ಸರ್. ಚೀ ಚೀ ಚೀರೆ ನೊನೆ ಚೀ 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 ಚೀರೆ ನೊನೆ ಚೀರೆ ಚೀರೆ ಚೀ ಉನಕ ಚೀಲ ಮನಕ ಚೀಲ ಬನಕ ಚೀಲ. ಎಂತೆಂಥವು ರೀಲ್ಸ್ ಕೇಳ್ತಾರೆ ಇವಾಗ, ಭಾಳ ಕಷ್ಟಪ್ಪ. ಆಮೇಲೆ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಹಾಡುಗಳಿಗೆ ಭಾಳ ಫೇಮಸ್ ಆಗ್ಬಿಡ್ತು. ಏನು ಮೊನ್ನೆ ಒಬ್ಬ ಹೇಳ್ತಾನೆ, ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ. ಸರ್ ಡ್ಯಾನ್ಸ್ ಮಾಡಿ ಸರ್ ಅದಕ್ಕೆ. ಅಪ್ಪ ನಾವ್ಯಾವ ಡ್ಯಾನ್ಸ್ ಮಾಡಿ? ನಾ ಡ್ರೈವರ ಸರ್ ಅದಕೊಂಡು ಡ್ಯಾನ್ಸ್ ಮಾಡಿ ಸರ್. ನಾವೆಲ್ಲೂ ಮಾಡೋಣ ಸರ್. ಇನ್ನೊಂದು ಮಸ್ತ್ ಡ್ಯಾನ್ಸ್ ನೋಡಿ ಸರ್. ಯಾವುದು? ಕುಣ್ಣಿತಾಳ ಕುಣ್ಣಿತಾಳ. ಎಲ್ಲ ನೀವು ಹೇಳಿದ್ ನಾವು ಹೆಂಗಪ್ಪ ಮಾಡೋದು? ನಾವು ಆ ಕಾಲದವರು, ಗೊತ್ತಾಗಲ್ಲ ಅಂದೆ. ನಾನೊಂದು ಮಾತು ಹೇಳಿದೆ, ಗಂಡು ಮೆಟ್ಟಿದ ನಾಡನು ಕೂಡ ಹೌದು, ಹಾಗೆಯೇ ಹೆಣ್ಣು ಮೆಟ್ಟಿದ ನಾಡನು ಕೂಡ ಹೌದು. ಯಾಕಂದ್ರೆ ಇವತ್ತೆಲ್ಲ ನೋಡಿ ಮುಂದ್ಗಡೆ ಬರೀ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದೀರಾ. ಎಲ್ಲರಿಗೊಂದು ಸಲ್ಯೂ ನೋಡಿ. ಅಲಂಕಾರ ಮಾಡಬೇಕು, ಹೆಣ್ಣು ಮಕ್ಕಳು ಎಷ್ಟು ಚಂದ ಕಾಣ್ತಾರೆ. ಜ್ಯುವೆಲ್ಸ್ ಹಾಕೋದು, ಮೇಕಪ್ ಹಾಕೋದು ಎಲ್ಲ ಹಾಕ್ಬೋದು. ಗಂಡು ಮಕ್ಳಿಗೆ ಹಂಗೆ ಆಗಕ್ಕಾಗತ್ತೆಯೇ? ಇಲ್ಲ, ಒಂದು ಶರ್ಟು ಒಂದು ಪ್ಯಾಂಟು ಅಷ್ಟೇ. ಹೆಣ್ಣು ಮಕ್ಕಳಿಗೆ ನೋಡಿ ವಾರ ವಾರ ಚೇಂಜ್ ಆಗ್ತಾ ಇರುತ್ತೆ. ಕಾಸ್ಟ್ಯೂಮ್ಸು, ಡಿಸೈನ್ಸ್ ಎಲ್ಲ. ನಮಗೆ ಹಾಳಾದ್ದು ಒಂದು ಇದೊಂದು ಬೇಲ್ ಹಾಕೋಬೋದು ಅಷ್ಟೇ, ಇನ್ನೇನಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಹೆಣ್ಣು ಮಕ್ಕಳು ಎಷ್ಟು ಮೇಕಪ್ ಅಲಂಕಾರ ಮಾಡ್ಕೋತಿರೋ ಅದು ನಿಮಗೆ ದೇವರು ಕೊಟ್ಟಿರೋ ವರ, ಬೇರೆ ಯಾರಿಗೂ ಇಲ್ಲ. ಚಪ್ಪಾಳೆ ತಟ್ಕೊಳ್ಳಿ ಹೆಣ್ಣು ಮಕ್ಕಳು, ಅಲಂಕಾರ ಪ್ರಿಯರು ನೀವು. ಭಗವಂತ ಕೊಟ್ಟಿರೋದು ಅದಕ್ಕೆ. ಎಷ್ಟೇ ಕಷ್ಟ ಇದ್ರು ನಿಮ್ಗೆ ಎಷ್ಟು ಕಷ್ಟ ಇರುತ್ತೆ ಹೆಣ್ಣು ಮಕ್ಕಳಿಗೆ, ಅದನ್ನೆಲ್ಲ ಒಂದು ಕಡೆ ಸೈಡ್ ಹೋಗಿ ಅವ್ರಿಗೆ ಎಷ್ಟೇ ನೋವಿರುತ್ತೆ. ತಿಂಗಳ ತಾಪತ್ರಾಯ, ಮಗು ಆದರೆ ಹೊಟ್ಟೆ ತಾಪತ್ರಾಯ, ಆ ಮಗು ಆದ ನಂತರ ಅವ್ರಿಗೆ ಸಿಸೇರಿಯನ್ನು, ಆಮೇಲೆ ಮಕ್ಕಳು ಮರಿನೆಲ್ಲ ನೋಡ್ಕೋಬೇಕು, ಮನೇಲಿ ಅಡುಗೆ ಮಾಡಬೇಕು, ನಗನಗ್ತಾ ಇರಬೇಕು, ಗಂಡನ ಜೊತೆ ಸ್ವಲ್ಪ ಡ್ರೆಸ್ ಕಿಸ್ ಮಾಡಿಕೊಂಡು ಪಾರ್ಟಿ ಫಂಕ್ಷನ್ಗೂ ಹೋಗ್ಬೇಕು. ಇಷ್ಟೆಲ್ಲ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಗ್ರೇಟ್ ಅಲ್ವಾ? ಹಾಕ್ರಿ ಅವ್ರಿಗೊಂದು ಚಪ್ಪಾಳೆ. ನಮಗೊಂಚೂರು ಕಾಲು ನೋವಾಗ್ಬಿಟ್ರೆ ಅಯ್ಯಪ್ಪ ಇವತ್ತೆಲ್ಗೂ ಹೋಗೋಕ್ಕಾಗಲ್ಲ.